New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರುವ ವಚನ ಧರ್ಮೋಪದೇಶ ಕಾಂಡ ಅದು 30ನೇ ಅಧ್ಯಾಯ 15 ಹಾಗೂ 16. ದೇವರು ನಮ್ಮ ಮುಂದೆ ಎರಡು ಮಾರ್ಗಗಳನ್ನು ಇಟ್ಟಿದ್ದಾರೆ. ಜೀವನದ ಮಾರ್ಗ, ಮರಣದ ಮಾರ್ಗ. ಆರಿಸ್ಕೊಳ್ಳೋ ಶಕ್ತಿ ನನಗೆ ಕೊಟ್ಟಿದ್ದಾರೆ. ನಾವಿವತ್ತು ದೇವರ ಮಾರ್ಗದಲ್ಲಿ ನಾವು ನಡೆದ್ರೆ, ದೇವರ ಒಂದು ವಾಕ್ಯ ಅನುಸಾರವಾಗಿ ನಾವು ತೀರ್ಮಾನಗಳನ್ನು ತಗೊಂಡ್ರೆ ಖಂಡಿತವಾಗಿ ಆಶೀರ್ವಾದ ಆಗುತ್ತೆ, ಖಂಡಿತವಾಗಿ ನಮಗೆ ಏಳಿಗೆ ಆಗುತ್ತೆ. ಪ್ರಿಯರೇ, ಈ ಲೋಕದ ಆಶೆ ಗತಿಸಿ ಹೋಗುತ್ತೆ ಅಂತ ದೇವರ ವಾಕ್ಯ ಹೇಳುತ್ತೆ. The world and the passion of this world will pass away, but he that doeth the will of God shall live forever. Hallelujah. ಇವತ್ತು ನಿಮ್ಮ ನನ್ನ ನಿರ್ಧಾರ ಏನಾಗಿದೆ? Are we giving up God? Are we giving up the things of God? Are we giving up the word of God? Are we giving up the commandments of God for the things of this world? ಎಷ್ಟೋ ಜನರು ಇವತ್ತು ಕಾಂಪ್ರಮೈಸ್ ಮಾಡ್ತಾರೆ. ಇದು ಇರಲಿ ಅದು ಇರಲಿ, ಪ್ರಿಯರೇ, ಆಶೀರ್ವಾದ ಆಗಲ್ಲ. ವಿ ಆರ್ ಪೀಪಲ್ ಹೂ ಆರ್ ರೆಡಿ ಟು ಡೂ ಎನಿಥಿಂಗ್ ಫಾರ್ ದ ವರ್ಡ್ ಆಫ್ ಗಾಡ್. ಲೋಕ ನಮ್ಮನ್ನು ಹಾಗೆ ಮಾಡಿದ್ರೂ ಪರವಾಗಿಲ್ಲ, ವಿ ವಿಲ್ ಕ್ಲಿಂಗ್ ಆನ್ ಟು ದ ವರ್ಡ್ ಆಫ್ ಗಾಡ್. ಯಾಕೆಂದರೆ ದೇವರ ವಾಕ್ಯ ಅದು ಮ್ಯಾನ್ ಆಗಿದೆ. ದೇವರ ವಾಕ್ಯ ಅದು ಭಾಗ್ಯಕರವಾಗಿದೆ. ದೇವರ ವಾಕ್ಯ ಆಶೀರ್ವಾದದಾಯಕ ಆಗಿದೆ. ದೇವರ ವಾಕ್ಯ ಸತ್ಯವಾಗಿದೆ. ದೇವರ ವಾಕ್ಯನೇ ಯೇಸು ಆಗಿದ್ದಾರೆ. ಹಲ್ಲೆಲೂಯಾ. We have to make a choice that we will live according to the word of God, and you see that we will be blessed. Hallelujah. ನಾವು ನೋಡಿದ್ದೇವೆ ಹೇಗೆ ಲೋಕದ ಸಂಗತಿಗೋಸ್ಕರ ಅವ್ರು ಹೇಗೆ ಶಾಪ ಅವರ ಮೇಲೆ ಬಂತು. ಲೋಟನ ವಿಷಯದಲ್ಲಿ ನಾವು ನೋಡ್ತೇವೆ ಅಂದ್ರೆ ಅವ್ನು ಕಣ್ಣೆತ್ತಿ ನೋಡಿದ, ಎಲ್ಲ ಸುಂದರವಾಗಿದೆ ಅಂತ ಅವನು ಆರಿಸ್ಕೊಂಡ. ಅವನ ಕೊನೆ ಏನಾಯಿತು? ಒಂದು ವಚನ ನಾನು ಓದ್ಕೊಳ್ತಾನೆ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಪ್ರೊವರ್ಬ್ಸ್, ಜ್ಞಾನೋಕ್ತಿ, ಅದು 14ನೇ ಅಧ್ಯಾಯ 12ನೇ ವಚನ. ಬಹಳ ಸುಂದರವಾಗಿದೆ ಈ ವಚನ. ಪ್ರೊವರ್ಬ್ಸ್ ಚಾಪ್ಟರ್ 14 and verse 12, it says, there is a way which seemeth right unto a man, but the end of are the ways of death. What a perfect and what a right verse that is. There is a way which seemeth right unto a man, but the end thereof are the ways of death. ಮನುಷ್ಯನಿಗೆ ಸರಿ ತೋರುವ ಒಂದು ದಾರಿ ಉಂಟು, ಅದೇ ಕಟ್ಟ ಕಡೆಯಲ್ಲಿ ಅದು ಮರಣದ ಮಾರ್ಗ ಆಯಿತು. ವಾಟ್ ಅ ವರ್ಡ್ಸ್ ಇಟ್ ಇಸ್, ಪ್ರಿಯರೇ. ಇದು ನನ್ನ ಮಾತಲ್ಲ, ಇದು ದೇವರ ವಾಕ್ಯ. ಗಾಡ್ ನೋಸ್ ವಾಟ್ ಮ್ಯಾನ್ ಕೈಂಡ್ ಈಸ್. ನಮಗೆ ಏನು ಅನ್ನಿಸ್ತದೆ ಅಂದರೆ, ವೆನ್ ವಿ ಬಿಗಿನ್ ಎವ್ರಿಥಿಂಗ್ ಈಸ್ ಸೋ ಫ್ಯಾಂಟಾಸ್ಟಿಕ್. ಲೋಟನು ಪ್ರಾರಂಭ ಮಾಡಿದಾಗ ಅಲ್ಲಿ ಅವ್ರಿಗೆ ಬೇಕಿದ್ದಷ್ಟು ಹುಲ್ಲಿತ್ತು, ಅವನ ಜನರಿಗೆ ಅಲ್ಲಿ ಬೇಕಿದ್ದಷ್ಟು ನೀರಿತ್ತು, ಅವನಿಗೆ ಅಲ್ಲಿ ಸಮೃದ್ಧಿ ಆಯಿತು, ಅಲ್ಲಿ ಅವನಿಗೆ ಏಳಿಗೆ ಆಯಿತು. ಆದರೆ ತಾತ್ಕಾಲವಾಗಿ ಇಟ್ ವಾಸ್ ಟೆಂಪ್ರರಿ. ಬಟ್ ಅಟ್ ದ ಲಾಂಗ್ ರನ್, ಅದಕ್ಕೆ ನಾನು ಹೇಳಿದ್ದೇನೆಂದರೆ, ಯುವರ್ ಡಿಸಿಷನ್ ಟುಡೇ ವಿಲ್ ಡಿಸೈಡ್ ಅವರ್ ಫ್ಯೂಚರ್. ಮೈ ಡಿಸಿಷನ್ ಟುಡೇ ವಿಲ್ ಡಿಸೈಡ್ ಮೈ ಫ್ಯೂಚರ್. ನನ್ನ ನಾಳೆ ಏನು ಆಗಬೇಕು ಅಂತ ನಾನು ಯೋಚನೆ ಮಾಡ್ತಾನೋ ಅದಕ್ಕೆ ನಾನು ಇವತ್ತೇ ನಿರ್ಧಾರ ತಗೊಳ್ಬೇಕು. ನಾವು ಯವನಸ್ಥರಿರುವಾಗ ಡಾಕ್ಟರ್ಸ್ ಹೇಳ್ತಾರೆ, ಯವನಸ್ಥರಿರುವಾಗನೇ ನೀವು ಸ್ವಲ್ಪ ಡಯಟ್ ಮಾಡಬೇಕು. ಯಾಕೆಂದರೆ ವಯಸ್ಸಾದಾಗ ಎಲ್ಲ ಕ್ರಾನಿಕ್ ಸಿಕ್ನೆಸ್ ನಮಗೆ ಬರಬಾರ್ದಲ್ಲ. ಯು ಶುಡ್ ಬಿ ಫಿಟ್. ನೀವು ಜಿಮ್ಗೆ ಹೋಗಬೇಕು, ವಾಕ್ ಮಾಡಬೇಕು, ಜಂಕ್ ಫುಡ್ ತಿನ್ನಬಾರ್ದು, ಕರೆಕ್ಟಾದ ಡಯಟ್ ಮೇಂಟೈನ್ ಮಾಡಬೇಕು, ಡ್ರಿಂಕ್ ಲಾಟ್ ಆಫ್ ವಾಟರ್, ಎಕ್ಸಸೈಸ್ ಎಲ್ಲ ಹೇಳ್ತಾರೆ. ಯಾಕೆ ಗೊತ್ತಾ? ಸೊ ದ್ಯಾಟ್ ಇನ್ ಯೋರ್ ಓಲ್ಡ್ ಏಜ್ ಯು ಮೇ ಎಂಜಾಯ್ ಲೈಫ್. ನಾವು ಯವನಸ್ಥ ಇರುವಾಗ ವಿ ವಾಂಟ್ ಟು ಎಂಜಾಯ್ ದ ಪ್ಲೆಷರ್ಸ್ ಆಫ್ ಲೈಫ್. ವಯಸ್ಸಾದ ನಂತರ ಎಲ್ಲ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಪ್ರಿಯರೇ, ದಿಸ್ ಈಸ್ ಅಬೌಟ್ ಅ ಫಿಸಿಕ್ ಆ್ಯಂಡ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಅದೇ ರೀತಿಯಲ್ಲಿ ದೇವರ ವಾಕ್ಯನು ಇಷ್ಟೋ ಸರ್ತಿ ನಾವು ಪ್ರಾರಂಭ ಮಾಡುವಾಗ ನಮಗೆ ಅನ್ನಿಸ್ತದೆ, ಈ ಬಿಸ್ನೆಸ್ಸಾ, ಆಸಮ್ ಬಿಸ್ನೆಸ್, ಇದು ಕ್ಲಿಕ್ ಆಯ್ತಂದರೆ ನೀವು ಕೇಳಲಿಕ್ಕೆ ಹೋಗ್ಬಿಡ್ರಿ, ಏನು ಪ್ರಾಫಿಟ್ ಮೇಲೆ ಪ್ರಾಫಿಟ್ ಅಂತವೆ. ಫ್ಯೂ ಇಯರ್ಸ್ ಇಟ್ ಈಸ್ ರಿಯಲಿ ಡೂಯಿಂಗ್ ಅಪ್, ಯು ಆರ್ ಕಮಿಂಗ್ ಅಪ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಫೈನ್. ಸಡನ್ಲಿ ಸಮಥಿಂಗ್ ಹ್ಯಾಪನ್ಸ್. ಸಡನ್ಲಿ ಏನೋ ಒಂದು ಆಗುತ್ತೆ. ಯಾಕೆಂದರೆ ನಾವು ದೇವರನ್ನು ಕೇಳಲಿಲ್ಲ. ಅದು ಸರಿಯಾದ ಮಾರ್ಗ ಇರಲಿಕ್ಕೆ ಇಲ್ಲ. ಅದರಲ್ಲಿ ಅನೇಕ ಶೋಧನೆಗಳಿರ್ಬೋದು, ಅನೇಕ ಬ್ಯಾಡಾದ ಸಂಗತಿ ಇನ್ವಾಲ್ವ್ ಆಗಿರ್ಬೋದು. ಪ್ರಿಯರೇ, ನಮ್ಮ ದೇವರ ವಾಕ್ಯ ಹೇಳುತ್ತೇನೆಂದರೆ, ಇನ್ ಪ್ರೊವರ್ಬ್ಸ್ ಚಾಪ್ಟರ್ 3 it says this, acknowledge him in all your ways. ನಿಮ್ಮ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿ ಭರವಸದಿಂದ ಇರಿ, ಆತನೇ ನಿಮ್ಮನ್ನು ನಡೆಸುವನು. He will direct your path. Acknowledge him in all your ways and he will direct your path. ಪ್ರಿಯರೇ, ದೇವರ ಜನರು ಕೆಲವರು ಏನು ಮಾಡಿದ್ದಾರೆ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡುವ. ವಿಲ್ ಓಪನ್ ಅವರ್ ಬೈಬಲ್ಸ್ ಟು
ದ ಬುಕ್ ಆಫ್ ಹಿಬ್ರೂಸ್, ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ಚಾಪ್ಟರ್ 11 ವರ್ಸ್ 23 ಆನ್ವರ್ಡ್ಸ್. ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನ ಓದ್ತಾನೆ. ಬೈ ಫೇತ್ Moses, when he was born, was hid 3 months of his parents because they saw he was a proper child and they were not afraid of the king's commandment. By faith, Moses, when he was come to years, refused to be called the son of Pharaoh's daughter, choosing rather to suffer affliction with the people of God than to enjoy the pleasures of sin for a season. ಪ್ರಿಯರೇ, ಇಲ್ಲಿ ನಾವು ಮೋಶೆ ವಿಷಯದಲ್ಲಿ ನಾವು ಓದಿದ್ದೇವೆ. ಐ ಕ್ಯಾನ್ ನಾಟ್ ಅಂಡರ್ಸ್ಟ್ಯಾಂಡ್ ಹಿಸ್ ಕಮಿಟ್ಮೆಂಟ್ ಆ್ಯಂಡ್ ಹಿಸ್ ಡಿಸಿಷನ್. ಮೋಶೆ ಯಾರು? ಮೋಶೆ ಹುಟ್ಟಿದು ಒಂದು ಗುಲಾಮ ತಂದೆ ತಾಯಿಗೆ. ಹಿ ವಾಸ್ ಬಾರ್ನ್ ಆ್ಯಸ್ ಅ ಸ್ಲೇವ್ ಟು ಫ್ಯಾರೋ. ಆದರೆ ಅದ್ಭುತವಾದ ರೀತಿಯಲ್ಲಿ ಅವನಿಗೆ ಅರಮನೆಯಲ್ಲಿ ಬೆಳೆಯೋ ಒಂದು ಕೃಪೆ ಅವನಿಗೆ ಸಿಕ್ಕಿತು. ಈ ಗ್ರೂ ಅಪ್ ಇನ್ ಅ ಪ್ಯಾಲೇಸ್. ಹಿ ಹ್ಯಾಡ್ ಆಲ್ ದ ಪ್ಲೆಷರ್ಸ್ ಆಫ್ ದ ಪ್ಯಾಲೇಸ್. ಹಿ ಹ್ಯಾಡ್ ಆಲ್ ದ ರಿಚಸ್. ಹಿ ಹ್ಯಾಡ್ ಆಲ್ ದ ಎಂಟರ್ಟೈನ್ಮೆಂಟ್ಸ್. ಹಿ ಹ್ಯಾಡ್ ಎವ್ರಿಥಿಂಗ್ ಹಿ ವಾಂಟೆಡ್ ಇನ್ ದ ಪ್ಯಾಲೇಸ್. ಅವನಿಗೆ ಎಲ್ಲ ಇತ್ತು ಪ್ರಿಯರೇ. ಆದರೆ ಅವ್ನು ಬೆಳ್ಕೊಂಡು ಹೋದಾಗ he came to know that he didn't belong to the palace, but he belonged to the slaves. He knew that his belonging was not among Pharaoh's family, but among the poor Jewish family, the Israeli family. ಏನು ಮಾಡ್ತಾನೆ ಮೋಶೆ? ಏನು ಮಾಡ್ತಾನೆ? ಅವನು ಯೋಚನೆ ಮಾಡ್ಬೋದಲ್ಲ, ನಾನು ಅವನ ಸ್ಥಳದಲ್ಲಿ ಇರ್ತಿದ್ರೆ ನಾನು ಅಂದ್ಕೊಳ್ತಿದ್ದೆ, ಅಯ್ಯೋ ಅವರ ಹಣೆ ಬರ, ಅವರು ಕಷ್ಟಪಡ್ತಾರೆ, ನಾನು ಯಾಕೆ ಅದಕ್ಕೆ ನನ್ನ ಒಂದು ಪ್ಲೆಷರ್ಸನ್ನು, ನನ್ನ ಒಂದು ಲಕ್ಸುರಿಯನ್ನು, ನನಗೆ ಇದ್ದ ಎಲ್ಲ ಕಂಫರ್ಟ್ಸನ್ನು ಬಿಟ್ಟು ಕೊಟ್ಟು ಆ ಬಿಟ್ಟಿ ಕೆಲಸಕ್ಕೆ ನಾನು ಯಾಕೆ ಹೋಗ್ಬೇಕಂತ ನನಗೆ ಯೋಚನೆ ಮಾಡ್ತಿದ್ದೆ. ಬಟ್ ಹ್ಯಾಟ್ಸ್ ಆಫ್ ಟು ಮೋಸಸ್. ಅವನು ಏನು ಮಾಡಿದಂಥ ದೇವರ ವಾಕ್ಯ ಹೇಳುತ್ತೆ ಅಂದರೆ, ಹಿ ಕೇಮ್ ಡೌನ್ ಫ್ರಮ್ ವೇರ್ ಹಿ ವಾಸ್. ಅರಮನೆಯಲ್ಲಿ ಒಂದು ರಾಜ್ಕುಮಾರ ಹಾಗೆ ಅವನು ಬೆಳೀತಾ ಇದ್ದರೂ ಸಹ he gave up everything and he said, I will come down to my people. I will be one in their affliction. I will be one in their trouble. ಪ್ರಿಯರೇ, that was the greatest choice that Moses made. ಅವನು ಏನು ಮಾಡಿದ್ದಾನೆಂದರೆ, he said no to the pleasures of this world. ಅವನು ಈ ಲೋಕದ ಎಲ್ಲ ಒಂದು ಸಂತೋಷಕ್ಕೆ ಅಥವಾ ಎಲ್ಲ ಒಂದು ಐಶ್ವರ್ಯಕ್ಕೆ ಅಥವಾ ಎಲ್ಲ ಒಂದು ಪ್ಲೆಷರ್ಸ್ಗೆ ಎಲ್ಲದಕ್ಕೆ ಅವನು ಇಲ್ಲ ಅಂತ ಹೇಳಿ ತನ್ನ ಜನರಲ್ಲಿ ಅವನು ಇಳಿದ ಪ್ರಿಯರೇ. ವಾಟ್ ಹ್ಯಾಪನ್ ಟು ಮೋಸಸ್? he paid such a big price. He said no to the pleasures of this world and yes to the things of God. ದೇವರು ಬಿಟ್ಬಿಟ್ರಾ? ದೇವರು ಅವನನ್ನು ಬಿಟ್ಬಿಟ್ರೆ, ಅಯ್ಯೋ ನೀನೊಬ್ಬ ಮೂರ್ಖ, ನಾನು ನಿನ್ನನ್ನು ಅರಮನೆಯಲ್ಲಿ ಬೆಳೆಸಬೇಕಂತ ಮಾಡಿದ್ದೆ, ನೀನೇ ನಿನ್ನ ಕೈಯಿಂದ ಎಲ್ಲ ಹಾಳು ಮಾಡಿಕೊಂಡು ಅರಮನೆ ಬಿಟ್ಟು ನೀನು ಬಿಟ್ಟು ಕೆಲಸ ಮಾಡಲಿಕ್ಕೆ ಬಂದೆ ಅಂತ ದೇವರು ಹೇಳಿಲ್ಲ. ಹಿಸ್ ಚಾಯ್ಸ್ ವೆನ್ ಹಿ ಚೋಸ್ ದಟ್ ಡೇ, ವೆನ್ ಹಿ ಡಿಸೈಡೆಡ್ ದಟ್ ಡೇ ಆ್ಯಂಡ್ ಸೆಡ್ ದಟ್ ಐ ವಿಲ್ ಗೋ ಡೌನ್ ಟು ದ ಪಿಟ್ ವಿತ್ ಮೈ ಪೀಪಲ್. ನನ್ನ ಜನರು ಬಿಟ್ಟು ಕೆಲಸ ಮಾಡ್ತಾರೆ, ಅವರ ಜೊತೆ ನಾನು ಹೋಗ್ತಾನೆ ಅಂತ ಯಾವಾಗ ಅವ ತೀರ್ಮಾನ ಮಾಡಿದನೋ, that was the decision that made him to see God face to face. Hallelujah. ಪ್ರಿಯರೇ, ಅವನದನ್ನು ಬಿಟ್ಟು ಕೊಟ್ಟ. ಏನೆಂದರೆ, ಲೋಕದ ಎಲ್ಲ ಐಶ್ವರ್ಯವನ್ನು, ಲೋಕದ ಎಲ್ಲ ಸಂಗತಿಗಳನ್ನು ಅವನು ಬಿಟ್ಟು ಕೊಟ್ಟದಕ್ಕೆ ದೇವರು ಅವನಿಗೆ ಎಂಥ ದೊಡ್ಡ ಆಶೀರ್ವಾದ ಮಾಡಿದೆ ಅಂದರೆ, ದರ್ ವಾಸ್ ನೋ ಮ್ಯಾನ್ ಕೈಂಡ್, ಯಾವುದೇ ಒಂದು ಪ್ರವಾದಿ ಆಗಲಿ ದೇವರನ್ನು ನೋಡಲಿಲ್ಲ ಮೋಶೆಯನ್ನು ಬಿಟ್ಟು. That is the decision that he took, led him to see God face to face. Hallelujah. He is called as a friend of God. Amen. ದೇವರಿಗೆ ಮೋಶೆ ಇದ್ದಷ್ಟು ಸಮೀಪ ಬೇರೆ ಯಾರೂ ಇರಲಿಲ್ಲ ಪ್ರಿಯರೇ. ವಾಟ್ ಅ ಬ್ಲೆಸ್ಸಿಂಗ್ ಮೋಸಸ್ ಹ್ಯಾಡ್. ಯಾಕೆ ಈ ಆಶೀರ್ವಾದ ಬಂತು ಅವನಿಗೆ? ಸುಮ್ಮನೆ ಬಂತಾ? ಇಲ್ಲ. Because of the choice that he made, because of the decision that he made, he said no to the things of this world. ಇವತ್ತು ನಮಗೆ ಸಣ್ಣ ಸಣ್ಣ ಆಶೀರ್ವಾದ ರೀ, ದೊಡ್ಡ ಆಶೀರ್ವಾದನೂ ಅಲ್ಲ. ನಾವು ಯಾರೂ ಅರಮನೆಯಲ್ಲಿ ಬೆಳೀತಾ ಇಲ್ಲ, ನಾವು ಯಾರೋ ಒಂದು ಸುಂದರವಾದ ರೀತಿಯಲ್ಲಿ ಆಲ್ ದ ಪ್ಲೆಷರ್ಸ್ ಆಫ್ ದಿಸ್ ವರ್ಲ್ಡ್ ಅಂತ ನಾವು ಬೆಳೀತಾ ಇಲ್ಲ. ಸಣ್ಣ ಸಣ್ಣ ಆಶೀರ್ವಾದಕ್ಕೆ, ಸಣ್ಣ ಸಣ್ಣ ಸಂಗತಿಗಳಿಗೆ he said no to God. ನಮ್ಮ ಸೇವೆಯಲ್ಲಿ ನಾವು ನೋಡಿದ್ದು ಅನೇಕ ಸಂಗತಿಗಳೇನೆಂದರೆ, ಸಣ್ಣ ವಿಷಯಕ್ಕೆ ಯಾಕೆ ಅಮ್ಮ ಚರ್ಚ್ಗೆ ಬರ್ತಾ ಇಲ್ಲ, ಅಯ್ಯೋ ಆಗ್ತಾ ಇಲ್ಲ ನಮಗೆ ಏನೋ ಒಂದು ನೆವ್ವ ಹೇಳಿ ಹೋಗ್ಬಿಡ್ತಾರೆ ಪ್ರಿಯರೇ. ಇಲ್ಲಿ ಮೋಶೆಯನ್ನು ನೋಡಿ, ಎಂಥ ಒಂದು ಸ್ಥಾನಮಾನದಲ್ಲಿ ಇದ್ದವ. ಇಟ್ ವಾಸ್ ನಾಟ್ ಈಸಿ ಫಾರ್ ಹಿಮ್. ಅವನು ಹುಟ್ಟಿದ್ದು ಒಂದು ಬಡ ಕುಟುಂಬದಲ್ಲಿ ಆದರೂ ಸಹ ಅವನಿಗೆ ಅಂಡರ್ಸ್ಟ್ಯಾಂಡಿಂಗ್, ದ ಮಿನಿಟ್ ಹಿ ಕೇಮ್ ಟು ಹಿಸ್ ಅಂಡರ್ಸ್ಟ್ಯಾಂಡಿಂಗ್, ಹಿ ವಾಸ್ ಇನ್ ದ ಪ್ಯಾಲೇಸ್.
He learned how to war. He was a great warrior. He was the captain. He knew everything. He was born and he was brought up in such with a golden spoon in his mouth. ಅಂಥವನು ಏನು ಮಾಡಿದೆ ಅಂದರೆ ಎಲ್ಲವನ್ನೂ ಬಿಟ್ಟು ಕೊಟ್ಟು ಐ ವಿಲ್ ಗೋ ಡೌನ್ ಟು ಮೈ ಪೀಪಲ್. ಆರ್ ವಿ ರೆಡಿ ಟು ಮೇಕ್ ದಟ್ ಚಾಯ್ಸ್? ನಾವು ಹೇಳ್ತೇವೆ, ದೇವರೇ ನನ್ನನ್ನು ಉಪಯೋಗಿಸು, ದೇವರೇ ನನ್ನನ್ನು ಉಪಯೋಗಿಸು, ದೇವರೇ ನನ್ನನ್ನು ಮೈಟಿಯಾಗಿ ಉಪಯೋಗಿಸು ಸ್ವಾಮಿ. ಅನೇಕ ಜನರು ರಕ್ಷಣೆ ಹೊಂದಬೇಕು, ಹೀಲಿಂಗ್ ಆಗಬೇಕು, ನಾನು ಪ್ರವಾದನೆ ಮಾಡಬೇಕು, ವರ್ಡ್ ಆಫ್ ವಿಸ್ಡಮ್ ಆಪ್ರೇಟ್ ಆಗಬೇಕು, ಎವ್ರಿಥಿಂಗ್ ಹ್ಯಾಸ್ ಟು ಹ್ಯಾಪನ್ ಆ್ಯಂಡ್ ಐ ಶುಡ್ ಟ್ರಾವೆಲ್ ಆಲ್ ಓವರ್ ಆ್ಯಂಡ್ ವಾವ್ ಅಂತ ನಾವು ಹೇಳ್ತೇವೆ ಪ್ರಿಯರೇ. ದಿಸ್ ಬಿಗಿನಿಂಗ್ ಈಸ್ ವಾಟ್ ಡಿಸಿಷನ್ ಯು ಆ್ಯಂಡ್ ಐ ಮೇಕ್. ಸಣ್ಣ ಒಂದು ಪ್ಲೆಷರ್ಸು, ಸಣ್ಣ ಒಂದು ಸಂಗತಿಗಳನ್ನು ನಾವು ಬಿಟ್ಟು ಕೊಡಲಿಕ್ಕೆ ರೆಡಿ ಇದ್ದವ? ನಾವು ಕೆಲವು ಸರ್ತಿ ಸ್ವಾಮಿ ನಮಗೆ ನಿನ್ನ ಕೆಲಸವನ್ನು ಬಿಟ್ಟು ಸೇವೆಗೆ ಬಾ ಅಂತ ಹೇಳ್ತಾರೆ, ನಾವು ಹೋಗಲಿಕ್ಕೆ ರೆಡಿ ಇದ್ದೇವಾ? ಕೆಲಸದಿಂದ ಬಂದ ನಂತರ ಇವರನ್ನು ಹೋಗಿ ಸ್ವಲ್ಪ ವಿಸಿಟ್ ಮಾಡು, ಇವರಿಗೆ ಹುಷಾರಿಲ್ಲ ಅವ್ರಿಗೆ ಒಂದು ಪ್ರಾರ್ಥನೆ ಮಾಡು, ಅವರೇನೋ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಒಂದು ಸಹಾಯ ಮಾಡು, ಏನೋ ಒಂದು ಸೇವೆಯಲ್ಲಿ ಪಾಸ್ಟ್ರು ಕರೆದಿದ್ದಾರೆ, ಏನೋ ಒಂದು ಸೇವೆಗೆ ಹೆಲ್ಪ್ ಮಾಡಲಿಕ್ಕೆ. ಆರ್ ವಿ ರೆಡಿ ಟು ಗೋ? ನಾವಿಷ್ಟು ಎಕ್ಸ್ಕ್ಯೂಸಸ್ ಹೇಳ್ತೇವೆ ಅಲ್ಲ. ನಮಗೆ ಆಶೀರ್ವಾದ ಎಲ್ಲಿಂದ ಬರಬೇಕು? ನಮಗೆ ಹೇಗೆ ನಮ್ಮ ಮೇಲೆ ಇದ್ದ ಕಾಲ್ ಅದು ಕಂಪ್ಲೀಟ್ ಆಗಬೇಕು ಪ್ರಿಯರೇ. ಸಡನ್ಲಿ ನಾವು ಮೇಲೆ ಬರುವುದಿಲ್ಲ, ನಾವು ಮೇಲೆ ಬರುವುದಿಲ್ಲ. ದೆರ್ ಆರ್ ಸ್ಟೆಪ್ಸ್ ಆ್ಯಂಡ್ ದೆರ್ ಆರ್ ಚಾಯ್ಸಸ್ ದಟ್ ವಿ ಹ್ಯಾವ್ ಟು ಮೇಕ್. ಇನ್ನೊಬ್ಬ ಇದ್ದ ದೇವರ ವಾಕ್ಯದಲ್ಲಿ, ನನಗೆ ಗೊತ್ತಿದೆ ಅವನು ಯಾರೆಂದರೆ ಈಸಾಕಿನ ಮೊದಲನೇ ಮಗ. ಅವನಿಗೆ ಎಲ್ಲ ಆಶೀರ್ವಾದ ಬರಬೇಕಿತ್ತು. ದ ಫಸ್ಟ್ ಬಾರ್ನ್ ಹ್ಯಾಸ್ ಟು ರಿಸೀವ್ ಆಲ್ ದ ಬ್ಲೆಸ್ಸಿಂಗ್ಸ್. ಎಲ್ಲ ಆಶೀರ್ವಾದ ಅವನಿಗೆ ಬರಬೇಕಿತ್ತು. ಆದರೆ ದೇವರ ವಾಕ್ಯ ಹೇಳ್ತದೆ ಅಂದರೆ ಹಿ ವಾಸ್ ಅ ವರ್ಲ್ಡ್ಲಿ ಮ್ಯಾನ್. ಅವನು ಏನು ಮಾಡಿದೆ ಅಂದರೆ ಜಸ್ಟ್ ಫಾರ್ ದ ಪಾಟೇಜ್ ಆಫ್ ಲೆಂಟಿಲ್ಸ್, ಯಾವುದೋ ಒಂದು ಕಾಳು ಪಲ್ಯಗೋಸ್ಕರ ಅವನು ತನ್ನ ಚೊಚ್ಚಲ್ತನವನ್ನು ಬಿಟ್ಟು ಕೊಟ್ಟ. ಜಸ್ಟ್ ಇಮ್ಯಾಜಿನ್. ನನ್ನ ಕತೆಗಳು ಓದಬೇಕಾದ್ರೆ ಐ ಜಸ್ಟ್ ವಂಡರ್, ಹಿಯರ್ ವಿ ಸಿ ಮೋಸೆಸ್ ಹೂ ಹ್ಯಾಸ್ ಆಲ್ ದ ಕಂಫರ್ಟ್ಸ್, ಆಲ್ ದ ಲಕ್ಸುರೀಸ್, ಎವ್ರಿಥಿಂಗ್ ಹಿ ವಾಂಟ್ಸ್ ಆ್ಯಂಡ್ ಹಿ ಶನ್ಸ್ ದೋಸ್ ಥಿಂಗ್ ಟು ಸೇ ಯೆಸ್ ಟು ದ ಥಿಂಗ್ಸ್ ಆಫ್ ಗಾಡ್. ಇಲ್ಲಿ ಈಸಾ ಏನು ಮಾಡ್ತಾನೆ ಅಂದರೆ, ಅಯ್ಯೋ ನಾನು ಸತ್ತರೆ, ಅಯ್ಯೋ ನನಗೆ ಹಸಿವೆಯಾಗಿ ನಾನು ಸತ್ತೋಗ್ಬಿಟ್ರೆ, ಯಾರಿಗೆ ಬೇಕು ಅದು ಬರ್ತ್ ರೈಟು, ಯಾರಿಗೆ ಬೇಕು ಅದು ಆಶೀರ್ವಾದ? ಪ್ರಿಯರೇ, ಏನನ್ನು ಬಿಟ್ಟು ಕೊಟ್ಟ ಈಸಾ? ಇವತ್ತು ಈಸಾ ಏನಾದರೂ ಆ ಬರ್ತ್ ರೈಟ್ ಬಿಟ್ಟು ಕೊಡ್ತಿದ್ದಿಲ್ಲಾದರೆ ಹಿ ವುಡ್ ಬಿ ದ ಫಾದರ್ ಆಫ್ 12 ಟ್ರೈಬ್ಸ್. 12 ಕುಳಗಳಿಗೆ ಅವನೇ ತಂದೆ ಆಗ್ತಿದ್ದ ಪ್ರಿಯರೇ. ನಾವು ಹೇಳ್ತೇವೇನೆಂದರೆ ಯಾಕೋಬ ಅವನಿಗೆ ಮೋಸ ಮಾಡಿದ, ಯಾಕೋಬ ಅವನ ಬರ್ತ್ ರೈಟನ್ನು ಇಸ್ಕೊಂಡ. ಹೌದು, ಅವನು ಮಾಡಿದ. ಯಾಕೆ ಹಂಗೆ ಆಯ್ತೆಂದರೆ ಹಿ ಹ್ಯಾಡ್ ನೋ ವ್ಯಾಲ್ಯೂ ಫಾರ್ ವಾಟ್ ಗಾಡ್ ಹ್ಯಾಡ್ ಫಾರ್ ಹಿಮ್ ಆ್ಯಸ್ ದ ಫಸ್ಟ್ ಬಾರ್ನ್. ಮೊದಲನೇ ಚೊಚ್ಚಲ್ ಮಗ ಅಂತ ಇಟ್ಕೊಂಡು ಬರೇ ಒಂದು ಗುಗ್ರಿ ಪಲ್ಯಗೋಸ್ಕರ, ದ ಪಾಟೇಜ್ ಆಫ್ ಲೆಂಟಿಲ್ಗೋಸ್ಕರ ಹಿ ಗೇವ್ ಅವೇ ಹಿಸ್ ಬರ್ತ್ ರೈಟ್. ಹೂಮ್ ಆರ್ ವಿ ಲೈಕ್ ಟುಡೇ? ನಾವಿವತ್ತು ಯಾರಂಗೆ ಇದ್ದಾವೆ? ನಾವು ಮೋಶೆ ಹಂಗೆ ಇದ್ದವೋ ಅಥವಾ ನಾವು ಈಸೋ ಹಂಗೆ ಇರೋದು? ಪ್ರಿಯರೇ, ಲೋಕದ ಜನರಿಗೆ ಗೊತ್ತಾಗಲ್ಲ ಹೂ ವಿ ಆರ್. ಕ್ಲೋಸ್ ಡೋರ್ಸಲ್ಲಿ ಒಳಗೆ ಕುತ್ಕೊಂಡು ನಾವು ಏನು ತೀರ್ಮಾನ ಮಾಡ್ತೇವಲ್ಲ, ದ್ಯಾಟ್ ಈಸ್ ಇಂಪಾರ್ಟೆಂಟ್. Are we ready to say no to the things of this world? Are we ready to say yes to the things of God? Or are we always have excuses? ಇವನ್ ಏನು ಎಕ್ಸ್ಕ್ಯೂಸ್ ಕೊಟ್ಟೇನೆ ಅಂದರೆ, ನಾನು ಬರ್ತ್ ರೈಟ್ ತೊಗೊಂಡು ನಾನು ಏನು ಮಾಡಲಿ, ಇವಾಗ ನಾನು ಸತ್ತೋಗ್ಬಿಟ್ರೆ ತಗೋ ಅಪ್ಪ ನನ್ನ ಬರ್ತ್ ರೈಟ್ ನೀನು ತಗೋ. Jacob got it. He knew the value of the blessing that was in stored when his father would lay hands on him and bless him. ಆ ಆಶೀರ್ವಾದ ಅವಾಗ ಕಳ್ಕೊಂಡ್ಬಿಟ್ಟ. ಪ್ರಿಯರೇ, ನಮ್ಮ ದೇವರು ಎಲ್ಲ ಆಶೀರ್ವಾದಕ್ಕೆ ಮೂಲ ಕಾರಣ ಆಗಿದೆ. ಆದರೆ ಎಷ್ಟೋ ಸರ್ತೆ ನಾವು ಆ ಆಶೀರ್ವಾದಗಳನ್ನು ಕಳ್ಕೊಂಡ್ಬಿಡ್ತೇವೆ. ವಿ ಲೂಸ್ ಇಟ್ for the pleasures of this world, for our own motives, for our own thinking, for all the pleasures that we think we want to enjoy. ನಾವು ಏನು ಎಂಜಾಯ್ ಮಾಡೋದಿಲ್ಲ. ಈಸಾನ ಕತೆ ನೋಡ್ರಿ, ಅವನು ಏನೂ ಅನುಭವಿಸಲ್ಲ. ಆಮೇಲೆ ಅವನಿಗೆ ಅವನ ತಮ್ಮನ ಮೇಲೆ ತುಂಬ ಕೋಪ ಬಂತು, ಅವನನ್ನು ಸಾಯಿಸ್ಬೇಕಂತ ಅವನು ಪ್ರಯತ್ನ ಮಾಡಿದ. ಬಟ್ ಹೂ ವಾಸ್ ದ ಒನ್ ಹೂ ಗೇವ್ ಅಪ್ ಹಿಸ್ ಬರ್ತ್ ರೈಟ್? Just because of little lentil of pottage of lentil, he gave up his birthright. ಹಾಗೆ ನಾವು ಮಾಡ್ತೇವೆ ಆ ಪ್ರಿಯರೇ. ನೀವು ನಾನು ದೊಡ್ಡ ದೊಡ್ಡ ಸಂಗತಿ ದೇವರಿಗೋಸ್ಕರ ಮಾಡಬೇಕಲ್ಲ. ಇಟ್ ಬಿಗಿನ್ಸ್ ವಿತ್ ದ ಲಿಟಲ್ ಚಾಯ್ಸಸ್ ದಟ್ ವಿ ಮೇಕ್. ಸಣ್ಣ ಒಂದು ಡಿಸಿಷನ್ಸ್ಗಳನ್ನು, ಒಂದು ನಿರ್ಧಾರಗಳನ್ನು ನಾವು ತಗೊಳ್ತೇವೆ. ನಮ್ಮ ಜೀವನದಲ್ಲಿ ನಾವು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡ್ತೇವೆ. ಆವಾಗ ಪ್ರಾರಂಭವಾಗುತ್ತೆ ಸಂಗತಿಗಳು ನಮ್ಮ ಜೀವನದಲ್ಲಿ. ಯಾವಾಗ ನಾವು ಬೇಡ,
ಇದು ಬೇಡ, ಇದು ತಪ್ಪು, ಇದು ಬೇಕು, ಇದು ದೇವರ ಮಾರ್ಗ. ಇಷ್ಟು ಸೇವಕರನ್ನು ನಾವು ಇವತ್ತು ನೋಡ್ತೇವೆ, ಇಷ್ಟು ದೇವರ ಜನರನ್ನು ನಾವು ನೋಡ್ತೇವೆ, ಇಷ್ಟು ದೇವರ ಮಕ್ಕಳನ್ನು ನಾವು ನೋಡ್ತೇವೆ. ಸಣ್ಣ ವಿಷಯಕ್ಕೆ, ಲೋಕದಲ್ಲಿ ಇರುವ ಇನ್ಸಿಗ್ನಿಫಿಕೆಂಟ್ ಥಿಂಗ್ಸ್ಗೋಸ್ಕರ ಅವರು ದೇವರಿಂದ ದೂರ ಹೋದರು ಪ್ರಿಯರೇ. ಅಂಥ ಒಂದು ಮನಸ್ಸು ನಮಗೆ ಬರದೇ ಇರಲಿ, ಅಂಥ ಒಂದು ಚಾಯ್ಸಸ್ ನಾವು ಮಾಡದೇ ಇರಲಿ ಪ್ರಿಯರೇ. ದಾವೀದನ ವಿಷಯದಲ್ಲಿ ನಾವು ನೋಡ್ತೇವೆನೆಂದರೆ, ಪ್ರತಿ ಸರ್ತೆ ವೆನ್ ಹಿ ವೆಂಟ್ ಫಾರ್ ವಾರ್ ಹಿ ಸಾಟ್ ದ ಲಾರ್ಡ್. ಹಿ ಸೆಡ್, ಲಾರ್ಡ್, ನಾನು ಇವರ ವಿರುದ್ಧವಾಗಿ ನಾನು ಯುದ್ಧಕ್ಕೆ ಹೋಗ್ಲಿಯಾ? ಡೇವಿಡ್ ವಾಸ್ ವೆಲ್ ವರ್ಸ್ಡ್ ಇನ್ ವಾರ್. ಹಿ ವಾಸ್ ಅ ವೆರಿ ನಂಬರ್ 1 ವಾರಿಯರ್ ಇನ್ ವಾರ್. ಅವನಿಗೆ ಎಲ್ಲ ಸಂಗತಿ ಗೊತ್ತಿತ್ತು ಪ್ರಿಯರೇ ಯುದ್ಧದ ವಿಷಯದಲ್ಲಿ. ಅವನ ಸೈನಿಕರು ಅಷ್ಟು ಬಲಶಾಲಿಯಾದ ಸೈನಿಕರಿದ್ರು. ಬಟ್ ಈ ನೆವರ್ ಟ್ರಸ್ಟೆಡ್ ಇನ್ ದೋಸ್ ಥಿಂಗ್. ಹಿ ಸೆಡ್, ಲಾರ್ಡ್, ವಾಟ್ ಈಸ್ ಯೋರ್ ವಿಲ್? What you want me to do? You want me to go against this people? I will go against this nation. And he always saw victory. Hallelujah. ಯಾಕೆಂದರೆ he chose to do what God told him to do. ದೇವರು ಅವನಿಗೆ ಏನು ಮಾಡಂತ ಹೇಳ್ತಿದ್ರು ಅದನ್ನೇ ಅವ ಮಾಡ್ತಿದ್ದ ಪ್ರಿಯರೇ. ಅವನಿಗೆ ಯಾವಾಗಲೂ ಆಶೀರ್ವಾದ ಇದು, ಅವನಿಗೆ ಸೋಲೆ ಅನುಭವಿಸಲಿಲ್ಲ ಅವನು. ಇವತ್ತು ನೀವು ನಾನು ದೇವರ ವಾಕ್ಯಾನುಸಾರವಾಗಿ ನಾವು ನಿರ್ಧಾರ ತಗೊಳ್ತೇವೆ, ನಾವು ಸೋಲ್ ಅನುಭವಿಸುವುದೇ ಇಲ್ಲ. ನಮ್ಮ ಪ್ರಾರಂಭ ಸಣ್ಣದಿರ್ಬೋದು, ನಮ್ಮ ಪ್ರಾರಂಭ ಇನ್ಸಿಗ್ನಿಫಿಕೆಂಟ್ ಆಗಿರ್ಬೋದು, ನಮ್ಮ ಪ್ರಾರಂಭದಲ್ಲಿ ಏನು ಪ್ರಾಫಿಟ್ ಇರಲಿಕ್ಕಿಲ್ಲ, ನಮ್ಮ ಪ್ರಾರಂಭದಲ್ಲಿ ಯಾರು ನಮ್ಮ ಜೊತೆ ಇರಲಿಕ್ಕಿಲ್ಲ, ನಥಿಂಗ್, ಏನೂ ಆಗ್ತಾ ಇಲ್ಲ. ಬಟ್ ಸ್ಲೋಲಿ ಆ್ಯಂಡ್ ಸ್ಟಡಿಲಿ ಮೋಶೆದಂಗೆ ಏನಾಯಿತು? ಮೋಶೆಗೆ ಎಲ್ಲ ಜನರು ಅವನ ವಿರುದ್ಧ ಬಂದರು. ಅವನು ಇಷ್ಟು ಫರೋನ ಮುಂದೆ ಹೋಗಿ ನಿಲ್ತಾಗ ಎಲ್ಲ ಫರೋ ಅವನಿಗೆ ಎಸ್ ಹೇಳ್ತಿದ್ದ, ಆಮೇಲೆ ನೋ ಹೇಳ್ತಿದ್ದ. ಆದರೆ ಒಂದು ಸಮಯ ಬಂತು, ಕೆಂಪು ಸಮುದ್ರ ಮುಂದೆ ನಿಲ್ತಾಗ ಯಾವುದೇ ಶಕ್ತಿಯಾಗಲಿ, ಯಾವುದೇ ವ್ಯಕ್ತಿಯಾಗಲಿ, ಎಂಥದೇ ಈ ಲೋಕದ ಸಂಗತಿಯಾಗಲಿ ಕೆಂಪು ಸಮುದ್ರನ ಇಬ್ಬಾಗ ಮಾಡಲಿಕ್ಕೆ ಆಗಿಲ್ಲ. ಬಟ್ ದಿಸ್ ಮ್ಯಾನ್ Moses, because of the power of God that was upon him, he was able to part the Red Sea. ಪ್ರಿಯರೇ, ಚಾಯ್ಸ್ ಇಸ್ ಬಿಟ್ವೀನ್ ಯು ಆ್ಯಂಡ್ ಬಿಟ್ವೀನ್ ಮೀ. ನಾವು ಹೇಗೆ ತೀರ್ಮಾನಗಳನ್ನು ತಗೊಳ್ತಾ ಇದ್ದೇವೆ? ದಾವೀದ ಹಂಗೆ ನಾವು ದೇವರನ್ನು ನಾವು ದೃಷ್ಟಿಸ್ತೇವೆ. ವಾಟ್ ದ ವರ್ಡ್ ಆಫ್ ಗಾಡ್ ಸೇಸ್, ಬಿಕಾಸ್ ಡೇವಿಡ್ ಡಿಡ್ ದಟ್. ನಾವು ದೇವರ ವಾಕ್ಯದಲ್ಲಿ ಒಂದು ವಚನ ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಸಾಮ್ಸ್. ದೇವರ ವಾಕ್ಯದಲ್ಲಿ ಒಂದು ವಚನ ನೋಡ್ಕೊಳ್ಳೋ. ಕೀರ್ತನೆ 112ನೇ ಕೀರ್ತನೆ. ದೇವರ ವಾಕ್ಯದಲ್ಲಿ ಒಂದು ವಚನ ನೋಡ್ಕೊಳ್ಳುವ. ಕೀರ್ತನೆ 112 ಅದ 1ನೇ ಹಾಗೂ 2ನೇ ವಚನ ಏನು ಹೇಳುತ್ತೆ? Praise ye the Lord, blessed is the man that feareth the Lord, that delighteth greatly in his commandments. His seed shall be mighty upon the earth, the generation of the upright shall be blessed. Hallelujah. ಪ್ರಿಯರೇ, ದಾವೀದ ಎಲ್ಲ ದಿನಗಳ ಮಾನಕಾಲ ಎಲ್ಲ ಸಂಗತಿಗಳಲ್ಲಿ ದೇವರನ್ನು ದೃಷ್ಟಿಸ್ತಾ ಇದ್ದ. ಹಿ ವಾಸ್ ಡೂಯಿಂಗ್ ಓನ್ಲಿ ವಾಟ್ ಗಾಡ್ಸ್ ವರ್ಡ್ ಟೋಲ್ಡ್ ಹಿಮ್ ಟು ಡೂ. ವಾಟ್ ಗಾಡ್ ಟೋಲ್ಡ್ ಹಿಮ್ ಟು ಡೂ ಏನಾಯ್ತೆಂದರೆ, ಅವನ ಮೂಲಕ ಅವನ ಕುಟುಂಬಕ್ಕೆ ಎಲ್ಲರಿಗೆ ಆಶೀರ್ವಾದ ಆಯಿತು. ಹಾಲೆಲೂಯ. ಶದ್ರಕ್, ಮೇಷಕ್, ಅಬೇದ್ನೆಗೋ 3 ಯವನಸ್ಥರ ಹುಡುಗರು. ನಾವೇನಂತವೆ? ನಾವು ಯವನಸ್ಥರಾಗಿದ್ದೇವೆ. ವಿ ಶುಡ್ ಬಿ ಗೋಯಿಂಗ್ ವಿತ್ ದ ಟ್ರೆಂಡ್ ಆಫ್ ದಿಸ್ ವರ್ಲ್ಡ್. ವಿ ಶುಡ್ ಬಿ ಗೋಯಿಂಗ್ ವಿತ್ ದ ಫ್ಲೋ ಆಫ್ ದಿಸ್ ವರ್ಲ್ಡ್. ಅಯ್ಯೋ, ನಾವು ಯವನಸ್ಥರಿರುವಾಗ ಸ್ವಾಮಿಯನ್ನು ಅಂಗೀಕಾರ ಮಾಡಿ ದೇವರಂದರೆ ಲೋಕದ ಜನರು ಏನು ಹೇಳ್ತಾರೆ? ನೋ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ ಅಂದರೆ, ಯೌವನ ಕಾಲದಲ್ಲಿ ನಿಮ್ಮ ಸೃಷ್ಟಿಕರ್ತನನ್ನು ಸ್ಮರಿಸು. ರಿಮೆಂಬರ್ ಯೋರ್ ಕ್ರಿಯೇಟರ್ ಇನ್ ದ ಡೇಸ್ ಆಫ್ ಯೋರ್ ಯೂತ್. ಆರ್ ವಿ ಡೂಯಿಂಗ್ ದ್ಯಾಟ್? ನಮಗೆ ಯವನಸ್ಥರಿರುವಾಗ ಇಷ್ಟು ನಾಚಿಕೆ ಆಗುತ್ತಲ್ಲ ಸ್ವಾಮಿ ಬಗ್ಗೆ ಹೇಳಲಿಕ್ಕೆ. ನಾವು ಯವನಸ್ಥರಿರುವಾಗನೇ ಲೆಟ್ ಅಸ್ ಸ್ಟ್ಯಾಂಡ್ ಸ್ಟ್ರಾಂಗ್ ಫಾರ್ ದ ಲಾರ್ಡ್. ಲೆಟ್ ಅಸ್ ಮೇಕ್ ದ ಚಾಯ್ಸಸ್ ಡಿಪೆಂಡಿಂಗ್ ಅಪಾನ್ ದ ವರ್ಡ್ ಆಫ್ ಗಾಡ್. ಲೆಟ್ ಅಸ್ ಸೇ ಯೆಸ್ ಟು ದ ಥಿಂಗ್ಸ್ ಆಫ್ ಗಾಡ್ ಆ್ಯಂಡ್ ನೋ ಟು ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಏನಾಯಿತು? ಶದ್ರಕ್, ಮೇಷಕ್, ಅಬೇದ್ನೆಗೋ ವಿಷಯದಲ್ಲಿ ನಾವು ನೋಡ್ತೇವೇನೆಂದರೆ, ಅವರನ್ನು ಆ ಬೆಂಕಿದಲ್ಲಿ 7ರಷ್ಟು ಹೆಚ್ಚು ಮಾಡಿದ ಬೆಂಕಿಯಲ್ಲಿ ಅವರನ್ನು ಹಾಕಿದ್ರು ಪ್ರಿಯರೇ. ಆ ಬೆಂಕಿಲಿ ನೆಬೂಕದ್ನೆಚ್ಚರಗೆ ಅವರ ಮೇಲೆ ಅಷ್ಟು ಕೋಪ ಬಂತು. ಎಲ್ಲ ಜನರು ನನಗೆ ಅಡ್ಡ ಬೀಳ್ತಾ ಇದ್ದಾರೆ, ಅವರು 3 ಮಂದಿ ಅಡ್ಡ ಬೀಳ್ತಾ ಇಲ್ಲ. ದೇ ಸೆಡ್, ನೋ, ನಮಗೆ ಜೀವ ಇರಲಿ ಅಥವಾ ನಮ್ಮನ್ನು ಸಾಯಿಸ್ಬಿಡ್ರಿ, ನಾವು ಇದಕ್ಕೆ ಒಪ್ಪುವುದಿಲ್ಲ. ನಾವು ದೇವರು ಒಬ್ಬರನ್ನೇ ಅಡ್ಡ ಬೀಳ್ತೇವೆ. ಇವತ್ತು ನಾವೇನು ಮಾಡ್ತೇವೆ? ಸಣ್ಣ ಸಂಗತಿಗೋಸ್ಕರ ದೇವರನ್ನು ಬಿಟ್ಟು ಕೊಡ್ತೇವ? ನಾವು ಲೋಕದಲ್ಲಿ ಇದ್ದೇವೆ ಅಪ್ಪ, ನಾವು ಕಾಂಪ್ರಮೈಸ್ ಮಾಡಲೇಬೇಕು. ಇದು ಸರಿನೇ, ಅದು ಸರಿನೇ, ಇದು ದೇವರೇ, ಅದು ದೇವರೇ. ನೋ, ನೆವರ್ ಡೂ ದ್ಯಾಟ್.
ನೆವರ್ ಕಾಂಪ್ರಮೈಸ್ ಫಾರ್ ದ ಥಿಂಗ್ಸ್ ಆಫ್ ಗಾಡ್. ನಮ್ಮ ದೇವರ ವಾಕ್ಯ ನಮ್ಗೆ ಏನು ತಿಳಿಸ್ತದೆ ಅಂದರೆ ಅವರ್ ಗಾಡ್ ಈಸ್ ಅ ಜೆಲಸ್ ಗಾಡ್. ಹಿ ವಿಲ್ ನೆವರ್ ಗಿವ್ ಹಿಸ್ ಗ್ಲೋರಿ ಟು ಎನಿಬಡಿ. ಅದನ್ನು ನಮ್ಮ ಮನಸ್ಸಿಂದ, ನಮ್ಮ ಆಲೋಚನೆಯಿಂದ ರೇಸ್ ಮಾಡಿಬಿಡು ಅಂದರೆ ಐ ಕ್ಯಾನ್ ಕಾಂಪ್ರಮೈಸ್ ಆ್ಯಂಡ್ ಸ್ಟಿಲ್ ಪ್ಲೀಸ್ ಗಾಡ್. ನೋ, ವಿ ಕ್ಯಾನ್ ನೆವರ್ ಪ್ಲೀಸ್ ಗಾಡ್. ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಗಾಡ್. ನಾವು ಬೆಚ್ಚಗೂ ಇಲ್ಲ, ತಣ್ಣಗೂ ಇಲ್ಲ. ವಿ ವಿಲ್ ಬಿ ಸ್ಪಿಲ್ಟ್ ಔಟ್. ಗಾಡ್ ವಿಲ್ ಪುಟ್ ಅಸ್ ಔಟ್. ದೇವರು ನಮ್ಮನ್ನು ಸ್ಪಿಲ್ ಮಾಡಿಬಿಡ್ತಾರೆ, ನಮ್ಮನ್ನು ದೇವರು ಕಾರಿ ಬಿಡ್ತಾರೆ. ಪ್ರಿಯರೇ, ಇವತ್ತು ನಾವು ವಾಕ್ಯ ಕೇಳ್ತೇವೆ ನಿಜ. ಎಷ್ಟೋ ಜನರು ಫೋನ್ ಮಾಡಿ ಹೇಳ್ತಾರೆ, ಓ ನೀವು ಕೊಡುವ ವಾಕ್ಯಗಳು ನಮಗೆ ತುಂಬ ಆಶೀರ್ವಾದ ಆಗುತ್ತೆ. ಪ್ರೇಸ್ ಗಾಡ್, ಆಶೀರ್ವಾದ ಆಗೋದು, ಥ್ಯಾಂಕ್ ಗಾಡ್ ಫಾರ್ ದ್ಯಾಟ್. ಬಟ್ ಆರ್ ವಿ ಟೇಕಿಂಗ್ ದ ರೈಟ್ ಪಾತ್? ಏನಾಯಿತು ಶದ್ರಕ್, ಮೇಷಕ್, ಅಬೇದ್ನೆಗೋಗೆ? ನೆಬೂಕದ್ನೆಚ್ಚರಗೆ ಅಷ್ಟು ಸಿಟ್ಟು ಬಂತು. ಬೆಂಕಿಯನ್ನು 7 ಸರ್ತಿ ಜಾಸ್ತಿ ಮಾಡ್ರಿ. ದೇ ಡಿಡ್ಂಟ್ ಚೇಂಜ್ ದ ಡಿಸಿಷನ್. ಅವರ ಡಿಸಿಷನ್ಗೆ ಚೇಂಜ್ ಆಗಿಲ್ಲ. ಅವ್ರು ಹೇಳಲಿಲ್ಲ ಏನಂದ್ರೆ, ಅಯ್ಯೋ ಬೆಂಕಿ ಇಷ್ಟ ಆಯ್ತಪ್ಪ, 1 ಸೆಕೆಂಡಲ್ಲಿ ನಾವು ಸತ್ತೋಗ್ಬಿಡ್ತೇವೆ ಅಂತ ಅವ್ರು ಯೋಚನೆ ಮಾಡಿಲ್ಲ. ಪ್ರಿಯರೇ, ಅವರು ಹೇಳಿದ್ದೇನೆಂದರೆ ದ ಚಾಯ್ಸ್ ವಾಸ್ ಯೆಸ್ ಟು ಗಾಡ್ ಆ್ಯಂಡ್ ನೋ ಟು ಬಾವಿಂಗ್ ಡೌನ್ ಟು ದ್ಯಾಟ್ ಸ್ಟ್ಯಾಚ್ಯೂ. ಏನಾಯ್ತು ಅಂದರೆ ಅವರನ್ನು ಬೆಂಕಿಲಿ ಹಾಕಿದಾಗ ಅಲ್ಲಿ 4ನೇ ಒಬ್ಬ ಮನುಷ್ಯ ಇದ್ದ, ಮನುಷ್ಯ ಕುಮಾರನು. ಆಲ್ರೆಡಿ ಹಿ ವಾಸ್ ದೇರ್ ವೇಟಿಂಗ್ ಫಾರ್ ದೆಮ್. ಆಮೇಲೆ ಏನಾಯ್ತಂತ ಒಂದು ವಚನ ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಡ್ಯಾನಿಯಲ್, ದ ಬುಕ್ ಆಫ್ ಡ್ಯಾನಿಯಲ್, ಚಾಪ್ಟರ್ 3, 3ನೇ ಅಧ್ಯಾಯ, ಅದು 29 ಹಾಗೂ 30ನೇ ವಚನ. ಡ್ಯಾನಿಯಲ್ ಚಾಪ್ಟರ್ 3 verse 29 and 30. Then Nebuchadnezzar says this, therefore I make a decree that every people, nation and language, every people, nation and language which speak anything amidst the God of Shadrach, Meshach and Abednego shall be cut in pieces, and their houses shall be made a dunghill, because there is no other God that can deliver after this sort. Then the king promoted Shadrach, Meshach and Abednego in the province of Babylon. Hallelujah. ಹಾಲೆಲೂಯಾ. ಪ್ರಿಯರೇ, ಎಂದೂ ಯೋಚನೆ ಮಾಡಬೇಡ್ರಿ ಅಂದರೆ ನಾನು ದೇವರ ವಾಕ್ಯವನ್ನು, ದೇವರ ಕಮಾಂಡ್ಮೆಂಟ್ಸನ್ನು ಹಿಡ್ಕೊಂಡು ಮುಂದೆ ಹೋದರೆ ಸೋಲಾಗುತ್ತೆ. ನೋ, ಸೋಲ್ ಯಾರೂ ಅನುಭವಿಸಲಿಲ್ಲ. ಯಾರು ಅನುಭವಿಸಿದೆ ಅಂದರೆ ಲೋಟ ಅನುಭವಿಸಿದ, ಹವ್ವಳು ಅನುಭವಿಸಲು, ಈಸೋ ಅನುಭವಿಸಿಲ್ಲ. ಆದರೆ ನಾವು ನೋಡ್ತೇವೆ, ಅಬ್ರಹಾಮ್ಗೆ ಆಶೀರ್ವಾದ ಆಯಿತು, ದಾವೀದನಿಗೆ ಆಶೀರ್ವಾದ ಆಯಿತು, ಯಾಕೋಬನಿಗೆ ಆಶೀರ್ವಾದ ಆಯಿತು, ಶದ್ರಕ್, ಮೇಷಕ್, ಅಬೇದ್ನೆಗೋಗೆ ಆಶೀರ್ವಾದ ಆಯಿತು. ಯಾಕೆ? God honors those who honor him. ದೇವರ ವಾಕ್ಯ ಹೇಳುತ್ತೆ ಅಂದರೆ ನಾವು ದೇವರನ್ನು ಗೌರವಿಸಿದ್ರೆ ಅವರು ನಮ್ಮನ್ನು ಗೌರವಿಸ್ತಂತೆ. ಇಲ್ಲಿ ಏನು ಬಂತೆ ಅಂದರೆ, ವಾಟ್ ವಾಸ್ ದ ಡಿಕ್ರಿ ಫ್ರಮ್ ದ ಕಿಂಗ್ ಅಂದರೆ, ಶದ್ರಕ್, ಮೇಷಕ್, ಅಬೇದ್ನೆಗೋದ ದೇವರೇ ದೇವರು, ಮತ್ತು ಅವರನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಬಂದು ಎಲ್ಲ ಒಳ್ಳೆ ಸಂಗತಿಗೆ ಮೂಲ ಕಾರಣ ಆಗಿರುವ ನಮ್ಮ ಸ್ವಾಮಿ ನಮ್ಮ ಸಂಗಡ ಇದ್ದಾರೆ. ಪ್ರಿಯರೇ, ಈ ಲೋಕದ ಆಸೆಗೆ, ಈ ಲೋಕದ ಪ್ಲೆಷರ್ಸ್ಗೆ, ಈ ಕಣ್ಣಿನ ಆಸೆಗಳಿಗೆ ಬಿಟ್ಟು ಕೊಡಬೇಡ್ರಿ. ವಾಕ್ಯ ಕೇಳ್ತವೆ ನಿಜ, ದೇವರ ಆಶೀರ್ವಾದ ಮಾಡಲಿಕ್ಕೆ ಹಿಂದೆ ಜರುವುದಿಲ್ಲ. ಆದರೆ ಇವತ್ತು ನನ್ನ ತೀರ್ಮಾನ ಏನಾಗಿದೆ? ಇನ್ನು ಮುಂದಕ್ಕೆ ನಾವು ನೋಡುವ, ನಾವು ದೇವರ ವಾಕ್ಯವನ್ನು, ತೀರ್ಮಾನಗಳನ್ನು ನಾವು ದೇವರ ವಾಕ್ಯಾನುಸಾರವಾಗಿ ತಗೊಂಡ್ರೆ ವಾಟ್ ಬ್ಲೆಸ್ಸಿಂಗ್ಸ್ ವಿಲ್ ಕಮ್ ಆನ್ ಅವೇ. ವಿ ವಿಲ್ ಆಲ್ವೇಸ್ ಬಿ ದ ಹೆಡ್ ಆ್ಯಂಡ್ ನಾಟ್ ದ ಟೇಲ್. ಪ್ರಾರ್ಥನೆ ಮಾಡುವ. ಸ್ವಾಮಿ, ನಿಮ್ಮ ವಾಕ್ಯ ನಮಗೆ ಎಷ್ಟೋ ವಿಷಯನ ಕಲಿಸ್ತದೆ. ಹೌದು ಕರ್ತನೆ, ಇವತ್ತು ನನ್ನ ನಿರ್ಧಾರ ಬಹಳ ಪ್ರಾಮುಖ್ಯವಾಗಿದೆ. ನನಗೆ ಸ್ವಾಮಿ ಬೇಕು. ನನ್ನ ಸ್ವಾಮಿಯನ್ನು ಪೂರ್ಣ ಹೃದಯದಿಂದ ಪ್ರೀತಿಸ್ತಾನೋ, ನನ್ನ ಸ್ವಾಮಿಯನ್ನು, ಆತನ ವಾಕ್ಯವನ್ನು ಗೌರವಿಸ್ತಾನೋ. ಡು ಐ ಕಾಂಪ್ರಮೈಸ್ ಆರ್ ಆಮ್ ಐ ಸ್ಟ್ಯಾಂಡಿಂಗ್ ಸ್ಟ್ರಾಂಗ್ ಫಾರ್ ದ ವರ್ಡ್ ಆಫ್ ಗಾಡ್? ದೇವರೇ, ನನ್ನನ್ನೇ ನಾನು ಪರೀಕ್ಷಿಸಂಗೆ ನಮಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ. ಕರ್ತನೇ, ಇವತ್ತು ಈ ಪ್ರೋಗ್ರಾಮ್ ನೋಡುವ ಅನೇಕ ಜನರಿದ್ದಾರೆ, ಅವರೆಲ್ಲರಿಗೋಸ್ಕರ ಪ್ರಾರ್ಥಿಸ್ತೇನೆ. ನಾವು ಸರಿಯಾದ ಒಂದು ತೀರ್ಮಾನ, ಎಂದೂ ಕಾಂಪ್ರಮೈಸ್ ಮಾಡೋದು, ಸಣ್ಣ ಸಂಗತಿಗಳಿಗೆ ದೇವರ ವಾಕ್ಯವನ್ನು ಬಿಟ್ಟು ಕೊಡೋದಂಗೆ. ಸ್ವಾಮಿ, ನಿಮ್ಮ ವಾಕ್ಯವನ್ನೇ ನಾವು ಪ್ರೀತಿ ಮಾಡೋಂಗೆ, ನಿಮ್ಮನ್ನೇ ನಾವು ಪ್ರೀತಿ ಮಾಡೋಂಗೆ ಪ್ರತಿದಿನ ಸ್ವಾಮಿ ನಮ್ಮ ಜೀವ ಹೋದರೂ ಅಷ್ಟೇ ಸ್ವಾಮಿ, ನಿಮ್ಮ ವಾಗ್ದಾನಗಳನ್ನು ಇಟ್ಕೊಂಡು ಅದಕ್ಕೆ ನಾವು ಹೌದು ಹೇಳುವಂಗೆ ನಮಗೆ ಎಲ್ಲರಿಗೂ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ. ಸ್ವಾಮಿ, ಈ ಪ್ರೋಗ್ರಾಮ್ ನೋಡೋರು ಯಾರೇ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಹೌದು ನಾನು ತಪ್ಪು ಮಾಡಿದೆ, ನಾನು ತಪ್ಪು ನಿರ್ಧಾರ ತಗೊಂಡಿದ್ದೆ, ಆ ತಪ್ಪು ನಿರ್ಧಾರದಿಂದ ನಾನು ಇವತ್ತು ಇಷ್ಟೋ ಕಷ್ಟಪಡ್ತಾ ಇದ್ದೇನೆ, ನಮ್ಮ ಮೇಲೆ ಶಾಪ ಬಂದಿದೆ, ನಮಗೆ ಸೋಲು ಅನುಭವಿಸಿದ್ದಾವೆ. ಸ್ವಾಮಿಯವರು ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ. ಇವತ್ತು ಸ್ವಾಮಿಯವರ ಮೊರೆಯನ್ನು ಕೇಳಿ ಕರ್ತನೆ, ಅವ್ರು ಮಾಡಿದ ತಪ್ಪು
ನಿರ್ಧಾರವಾಗಿ ಅದನ್ನು ತೆಗೆದಾಕಿ ಸ್ವಾಮಿ, ನಿಮ್ಮ ಹೊಸಾಭಿಷೇಕದಿಂದ ಅವರನ್ನು ಅಭಿಷೇಕಿಸಬೇಕಂತ ಪ್ರಾರ್ಥಿಸ್ತೀವಿ. ಪ್ರೇ ಲಾರ್ಡ್ that Lord, everything that they have lost, Lord, you may restore it back to them. Father, we pray that we may make the right choice. Your word says that there is a way that seems right for a man, but at the end it is destruction. ಸ್ವಾಮಿ, ಹಾಗೆ ಆಗದಂಗೆ ನಾವು ಪ್ರಾರಂಭದಿಂದನೇ ನಿಮ್ಮ ವಾಕ್ಯವನ್ನೇ ಇಟ್ಕೊಂಡು ನಿರ್ಧಾರ ಮಾಡುವಂಗೆ ನಮಗೆಲ್ಲರಿಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ತಂದೆ, ಆಮೇನ್.